ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಅಯೋಧ್ಯೆಯಲ್ಲಿ ಬಹಳನೇ ವಿಶೇಷವಾಗಿ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಸೀತಾರಾಮ ಕಲ್ಯಾಣೋತ್ಸವ, ಶ್ರೀರಾಮನ ದರ್ಶನ, ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ನೇರವಾಗಿ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಒಂದೇ ಒಂದು ಅವಕಾಶ, ಫೆಬ್ರವರಿ 12 ಅಯೋಧ್ಯೆಯಲ್ಲಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಎಲ್ಲೊಂದು ಕಡೆ ಈ ರಾಶಿಗಳ ಸೀರೀಸ್ ಹೇಳ್ತಾ ಬಂದಿದ್ದೀರಾ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ನಮ್ಮ ರಾಶಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. 2024 ಮಿಥುನ ರಾಶಿಯವ್ರಿಗೆ ಯಾವ ರೀತಿ ಇದೆ ಗುರುಗಳೇ? ಶುಭ ಇದೆಯಾ, ಅಶುಭ ಇದೆಯಾ? ಏನ್ ಪರಿಹಾರ ಮಾಡ್ಕೊಂಡ್ರೆ ಅಶುಭನ ಅವರು ಶುಭ ಮಾಡ್ಕೊಳ್ಬಹುದು? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ಮಿಥುನ ರಾಶಿಯವರೆಗೆ ಗುರುಬಲ ಇದ್ದು 2024 ಮೇ ಒಳಗಡೆ ನೀವು ಏನೇನು ಮಾಡಬೇಕು ಅಂತ ಇಟ್ಕೊಂಡಿರ್ತೀರೋ, ಈ ಮಿಥುನ ರಾಶಿಯವರು ಸ್ವಲ್ಪ ಹರಕೆಗಳು ಜಾಸ್ತಿ ಹೊತ್ಕೊಳ್ತಾರೆ. ನನ್ಗೆ ಅದಾಗ್ಬೇಕು, ಇದಾಗ್ಬೇಕು, ಅದಾದ್ರೆ ಇದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ. ಈ ಹರಕೆಗಳಿತ್ತು ಅಂತಂದ್ರೆ ಬೇಗ ಮಿಥುನ ರಾಶಿಯವರು ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಹರಕೆಗಳೇ ನಿಮ್ಮನ್ನ ಕಟ್ಟಾಗ್ತಾ ಇದೆ. ಏನಾದ್ರೂ ಮಾಡುವ ಮುನ್ನ ಒಂದು ಪ್ರೇಯರ್ ಮಾಡಬೇಕಾದ್ರೂ ಕೂಡ ಇವರೆಲ್ಲೋ ಒಂದ್ ಕಡೆ ಹರಕೆ ಹೊತ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಏನಾದ್ರೂ ಜ್ಞಾಪಕ ಮಾಡ್ಕೊಂಡಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ, ಈಗ ಇನ್ನ ಇರ್ತಕ್ಕಂಥದ್ದು ಈ ಪೂರ್ವಾರ್ಧದ ನಿಮ್ಮ ಗುರುಬಲ ಏನ್ ಇದೆಯೋ ವ್ಯಯಸ್ಥಾನಕ್ಕೆ ಗುರು ಬರ್ತಾನೆ. 2024 ಮೇಯಿಂದ ನೀವು ಅಷ್ಟಾಗಿ ಎಷ್ಟೇ ಕೂಡಿಟ್ಟಿದ್ರು ಕೂಡ ಖರ್ಚಾಗ್ತಕ್ಕಂತಹದ್ದೇ ತೋರಿಸುತ್ತೆ. ಯಥೇಚ್ಛವಾಗಿ ಖರ್ಚಾಗುವಂಥದ್ದು ತೋರಿಸ್ತಾ ಬರುತ್ತೆ. ಮಿತ್ರರ ಸಮ್ಮುಖದಲ್ಲಿ, ಮಿತ್ರದ ಒಡನಾಟದಲ್ಲಿ, ದೂರ ಪ್ರಯಾಣ, ವಿದೇಶ ಪ್ರಯಾಣ, ಇಂತಹದೆಲ್ಲವೂ ಕೂಡ ಬರೆದಿರ್ತಾನೆ. ಸ್ಥಾನಪಲಟ ಬರೆದಿರ್ತಾನೆ. ಮಾಡ್ಕೊಂಡಷ್ಟು ನೀವು ಚೆನ್ನಾಗಿರ್ತೀರಿ, ನೆನಪಿಟ್ಕೊಳ್ಳಿ. ಇನ್ನ ಹೆಚ್ಚಿಗೆ 2024ಕ್ಕೆ ನಾನು ಸ್ವಲ್ಪ ಹೆಚ್ಚಿನ ಹಣಕಾಸನ್ನು ಮಾಡಿಕೊಳ್ಳಬೇಕು ಅನ್ನೋದೇ ಆದ್ರೆ ಮಿಥುನ ರಾಶಿಯವರು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಈ ಬಿಳಿಯ ಬತಾಸು ಅಂತ ಕರೀತಾರೆ. ಆ ಬಿಳಿಯ ಬತಾಸು ಅಥವಾ ಕಲ್ಲು ಸಕ್ಕರೆ ಅನ್ಕೊಳ್ಳಿಪ್ಪ, ಈ ಜಾತ್ರೆಗಳಲ್ಲಿ ಮಾರಾಟ ಮಾಡ್ತಾರೆ. ಈ ಬಿಳಿ ಬತಾಸ್ ನೋಡಿದಿರಾ? ಅದು ವಿತ್ ತುಳಸಿ, ಇವೆರಡನ್ನೂ ಕೂಡ ಎಲ್ಲಿಯಾದರೂ ಈ ದೇವಸ್ಥಾನಗಳಿಗೆ ಕೊಡುವಂಥದ್ದು ಅಥವಾ ಮಕ್ಕಳಿಗೆ ಆ ಸಿಹಿಯನ್ನು ಕೊಡುವಂಥದ್ದು, ತುಳಸಿಯನ್ನ ಶ್ರೀನಿವಾಸನ ಕೊಡುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಶ್ರೀನಿವಾಸನಿಗೆ ಹಾಕಿರ್ತಕ್ಕಂಥ ತುಳಸಿಯನ್ನ ನೀವೇನಾದ್ರೂ ಬೆಳಗ್ಗೆ ಹಾಕಿದ್ದು ತುಳಸಿಯನ್ನ ಸಾಯಂಕಾಲ ಇನ್ನೇನ್ ದೇವಸ್ಥಾನ ಬಾಗಿಲಾಗ್ತಾರೆ ಆವಾಗ ಸ್ವಲ್ಪ ತುಳಸಿಯನ್ನ ತೆಗೆದುಕೊಂಡು ವಿತ್ ಅದರ ಜೊತೆಗೆ ನಿಮಗೆ ಅಲ್ಲಿ ತೋರಣ ಕಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಎಲೆ ತೆಗೆದುಕೊಳ್ಳಲಿಕ್ಕೆ ಅನುಮತಿ ಕೊಡ್ತಾರೆ ಅಂತಂದ್ರೆ ಆ ಒಂದು ಮಾವಿನ ಎಲೆಯ ಒಂದು ಲೀಫ್ ಅನ್ನ ತೆಗೆದುಕೊಳ್ಳುತ್ತಾ ತುಳಸಿಯದ್ದು ನಿಮಗೆ ಬೇಕಾಗಿರ್ತಕ್ಕಂಥ 4 ಲೀಫ್ ತೆಗೆದುಕೊಳ್ತೀರಿ. ಅದರ ಮೇಲೆ ನಿಮ್ಮ ಭಾಗ್ಯದ ಸಂಖ್ಯೆ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಈ ಮಿಥುನ ರಾಶಿಯವರ ಭಾಗ್ಯದ ಸಂಖ್ಯೆಯನ್ನ ಬರೆಯುವಂಥದ್ದು ಏನು ಬರೀಬೇಕು? 888 ಬರೆದು ಬಿಡ್ತಕ್ಕಂತಹದ್ದು. ಯಾವುದ್ರಲ್ಲಿ ಬರೀತೀರಿ? ಅರಿಶಿಣದಲ್ಲಿ, ಅರಿಶಿಣ ಕಲಿಸ್ಕೊಂಡಿದ್ದು ಆ ತುಳಸಿ ಎಲೆ ಮೇಲೆ ಕೂಡ ಬರಿಬೇಕು. 888 ಅನ್ನ ಬರೀತಕ್ಕಂತಹದ್ದು. ಮತ್ತೆ ಅಲ್ಲಿ ತೋರಣ ಕಟ್ಟಿದ್ರಲ್ಲ ಆ ಎಲೆ, ಅದು ಪರಮ ರಹಸ್ಯ. ಆ ಮಾವಿನ ಎಲೆ ಮೇಲೆ 888 ಬರೀತಕ್ಕಂತಹದ್ದು. ಹ್ರೀಂ 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 ಬೀಜಾಕ್ಷರ, ಇದು ದುರ್ಗಾದೇವಿತ್ತು, ಆತನ ಸಿಸ್ಟರ್. ವಿಶೇಷವಾಗಿ ದುರ್ಗಾದೇವಿ ಸಹೋದರಿ ಆಗ್ತಾಳೆ ಮಹಾವಿಷ್ಣುವಿಗೆ. ಮಿಥುನ್ ರಾಶಿಯವರೆಗೆ ಅಧಿಪತಿ ಕೂಡ ವಿಷ್ಣು ಆಗಿರೋದ್ರಿಂದ ದಯವಿಟ್ಟು ಈ ಸಂಖ್ಯೆಗಳನ್ನ ಬರೆದುಕೊಂಡು ಹೇಗೆ ಜೋಪಾನ ಮಾಡ್ತಾರೆ ಗೊತ್ತೇನೋ? ನಿಮ್ಮ ಪರ್ಸಲ್ಲಿ, ನಿಮ್ಮ ಪಾಕೆಟ್ ಅಲ್ಲಿ ದುಡ್ಡಿಗೆ ಎಷ್ಟು ಮಹತ್ವ ಕೊಟ್ಟು ಇಟ್ಕೊಂಡಿರ್ತೀರಿ, ಹಾಗೆ ಇದನ್ನ ಇಟ್ಕೊಂಡು ಈ ವರ್ಷದಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬರಬೇಕಾಗಿರತಕ್ಕಂತಹ ಹಣದ ರಾಶಿಯನ್ನ ನೀವು ಬರಮಾಡಿಕೊಳ್ಳಲಿಕ್ಕೆ ವೆಲ್ಕಮ್ ಮಾಡತಕ್ಕಂತಹದ್ದು ಇವೆರಡೇ. ಶಿವಂಬುಯಾತ್ ಅಳಿತಾರೆ. ಗುರುಗಳೇ, ಒಂದೇ ಒಂದು ಪ್ರಶ್ನೆ, ಇದನ್ನ ಯಾವತ್ ಬರ್ಕೊಳ್ಬೇಕು ಅಂತ ಕೇಳ್ತಾರೆ ಕಮೆಂಟ್ಸ್ ಮುಖಾಂತರ, ದಯವಿಟ್ಟು ಉತ್ತರ. ಅದೇ 2024 ಯಾವತ್ತು ಈ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಾಗಿರತಕ್ಕ ಒಂದು ಸಾಟರ್ಡೆ ಬರುತ್ತೋ, ಒಂದು ಶನಿವಾರದ ದಿವಸ ಬೆಳಿಗ್ಗೆ ಇವರೇ ತುಳಸಿ ಕೊಟ್ಟಿರಬೇಕು. ಅಲ್ಲಿರೋ ಮಕ್ಕಳಿಗೆ ಆ ಸಿಹಿಯನ್ನ, ನಾನು ಹೇಳಿದ್ರೆ ಬಿಳಿ ಬತಾಸ್, ಅದನ್ನ ಕೊಟ್ಟಿರಬೇಕು. ಅವತ್ತು ಸಂಜೆನೂ ಇನ್ನೇನ್ ದೇವಸ್ಥಾನ ಬಾಗ್ಲಾಗ್ತಾರಲ್ಲ ಆ ಸಂದರ್ಭದಲ್ಲಿ ಸ್ವಾಮಿ ಸ್ವಲ್ಪ ತುಳಸಿ ಕೊಡಿ. ಇನ್ನು ಬೆಳಿಗ್ಗೆ ಹಾಕಿರೋದು ಹೇಗ್ಲೂ ಹಸಿರು ಚೆನ್ನಾಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ಒಂದು ಮಾವಿನದ್ದು ಯಾಕೆ ತೋರಣ ಕಟ್ಟಿರ್ತಾರೆ ದೇವಸ್ಥಾನಕ್ಕೆ, ಅವರ ಅನುಮತಿ ಪಡೆದು ಒಂದು ಹೆಲನ್ನು ತೆಗೆದುಕೊಂಡು ಬಂದ್ರು, ಬಹುಶಃ ಅವ್ರೇನಾದ್ರು ಒಂದೇ ಹೊತ್ತಲ್ಲಿ ತಗೊಳ್ಳಿ ಅಂತಂದ್ರು ಅಲ್ಲಿಗೆ ಮುಗೀತು. ಇವರ ಭಾಗ್ಯಕ್ಕೆ ಶ್ರೀನಿವಾಸ ಭಾಗ್ಯದ ಬಾಗಿಲು ಓಪನ್ ಮಾಡ್ಲಿಕ್ಕೆ ಬಂದ ಅಂತಲೇ ಅರ್ಥ.
ಖಂಡಿತ ಗುರುಗಳೇ. ಸೊ ಹಣ ಅವರಿಗೆ ಸುರಿಮಳೆ ಬರಬೇಕು ಅಂತಂದ್ರೆ ಈ 2024ರಲ್ಲಿ ಮಿಥುನ ರಾಶಿಯವರಿಗೆ ಶನಿವಾರದ ದಿನ ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಸರಳವಾಗಿರುವಂತ ರೆಮಿಡಿನ ಕೂಡ ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ನಿಮಗೆ ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿದೆ, ಎಲ್ಲೋ ಒಂದ್ ಕಡೆ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇದೀವಿ, ತುಂಬಾ ಡಿಲೇ ಆಗ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಅನ್ಕೊಳ್ಳುವಂತ ಕೆಲಸ ಆಗ್ತಾ ಇಲ್ಲ ಅಥವಾ ಕೈನಲ್ಲಿ ಹಣ ನಿಲ್ತಾ ಇಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡ್ಬೇಡಿ. ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರ್ತೀರಾ. ಇನ್ನು ಮಿಥುನ ರಾಶಿಯವರು ಏನೆಲ್ಲ ಮಾಡ್ಬೇಕು ಪರಿಹಾರ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಹಣದ ಸುರಿಮಳೆನೇ ನಿಮಗೆ ಬರುತ್ತೆ ಅಂತಾನೆ ಹೇಳ್ತಾ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.